ನಮಸ್ಕಾರ ಸ್ನೇಹಿತರೆ. ಈಗ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದು ಫೈನಲ್ ಆಗಿದೆ. ಈ ಕುರಿತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದನ್ನ ಇನ್ನೇನು ಪ್ರಕಟಪಡಿಸೋದು ಒಂದೇ ಉಳಿದಿರೋದು. ಯಾರಾಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಅನ್ಕೊಂಡಿರೋ ತರ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅಲ್ಲ. ಅಲ್ಲಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರೋದು ಡಾಲಿ ಧನಂಜಯ್ ಅವರು, ಸಿನಿಮಾ ನಟ. ಡಾಲಿ ಧನಂಜಯ್ ಅವರು ಹಿಂದಿನಿಂದಲೂ ಕಾಂಗ್ರೆಸ್ ಕಡೆಗೆ ಒಲವಿರುವಂತ ನಟ. ಪ್ರಬಲ ಕೋಮಾದ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಡಾಲಿ ಧನಂಜಯ. ನೀವು ಅಬ್ಸರ್ವ್ ಮಾಡಿದ್ರೆ ಸಿದ್ದರಾಮಯ್ಯನವರು ಓದಿದ ಬಜೆಟ್ ಅಲ್ಲಿ ಡಾಲಿ ಧನಂಜಯ ಅವರು ನಟಿಸಿರ್ತಕ್ಕಂಥ ಒಂದು ಸಿನಿಮಾದ ಬಡವರ ಮಕ್ಕಳು ಬೆಳಿಬೇಕಯ್ಯ ಅನ್ನೋ ಒಂದು ಲೈನು ಆ ಡಾಲಿ ಧನಂಜಯ ಅವರ ಸಿನಿಮಾದಲ್ಲಿ ಬರುತ್ತೆ. ಅದನ್ನೇ ಸಿದ್ದರಾಮಯ್ಯ ಅವರು ಸಹ ಬಜೆಟ್ ಅಲ್ಲಿ ಉಲ್ಲೇಖ ಮಾಡಿದ್ರು. ಇದು ಏನನ್ನು ಸೂಚಿಸಿತ್ತಪ್ಪ ಅವಾಗ್ಲೇ ಅಂದ್ರೆ, ಡಾಲಿ ಧನಂಜಯರಿಗೆ MP ಟಿಕೆಟ್ ಗ್ಯಾರಂಟಿ ಅನ್ನೋದು. ಸಿದ್ದರಾಮಯ್ಯ ಅವರು ಮೈಸೂರು ಡಿಸ್ಟಿಕ್ಗೆ ಸೇರಿರೋದ್ರಿಂದ ಅಹಿಂದ ಮತಗಳು ಬೀಳ್ತವೆ. ಡಾಲಿ ಧನಂಜಯ ಅವರು ಪ್ರಬಲ ಕೋಮಾದ ಲಿಂಗಾಯತ ಸಮುದಾಯದವರಾಗಿರೋದ್ರಿಂದ ಲಿಂಗಾಯತ ಮತಗಳು ಬೀಳ್ತವೆ. ಸಿನಿಮಾ ರಂಗದ ಹಿನ್ನೆಲೆ ಇರೋದ್ರಿಂದ ದರ್ಶನ್ ಸೇರಿದಂತೆ ಅನೇಕ ಪ್ರಸಿದ್ಧ ನಟರು ಸಹ ಬಂದು ಪ್ರಚಾರ ಮಾಡಬಹುದು. ಈ ಎಲ್ಲಾ ಪಾಸಿಟಿವ್ಗಳು ಇರೋದ್ರಿಂದ ಡಾಲಿ ಧನಂಜಯ ಅವರನ್ನೇ ಮೈಸೂರಿನಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅಂತ ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ. ಬಿಜೆಪಿಯಿಂದ ಪ್ರತಾಪ್ ಸಿಂಹರು ಕಣಕ್ಕಿಳಿತಾರೆ, ಯುವ ನಾಯಕರು. ಹಂಗಾಗಿ ಅವ್ರ ವಿರುದ್ಧನೂ ಸಹ ಯುವಾಸ್ತ್ರ ಬಳಸಬೇಕು ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಸಿದ್ದರಾಮಯ್ಯನವರು ಮಂಡಿಸಿದ್ದ 15ನೇ ಬಜೆಟ್ಗೆ ಡಾಲಿ ಧನಂಜಯ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಚಿಕ್ಕಬಳ್ಳಾಪುರ ಶಾಸಕರಾಗಿರುವ ಪ್ರದೀಪ್ ಈಶ್ವರ್ ಅವರು ಸಹ ಡಾಲಿ ಧನಂಜಯ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಅವರು ನನಗೆ ಒಳ್ಳೆಯ ಸ್ನೇಹಿತ, ಸಿನಿಮಾ ನಟ. ಅವರೇನಾದ್ರೂ ಮೈಸೂರಲ್ಲಿ ನಿಂತರೆ ಪ್ರತಾಪ್ ಸಿಂಹ ಸೋಲೋದು ಗ್ಯಾರಂಟಿ ಅಂತಾರೆ ಪ್ರದೀಪ್ ಈಶ್ವರ್. ಇದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸೋದಕ್ಕೆ ಡಾಲಿ ಧನಂಜಯ ಅವರು ಸಿಕ್ಕಿಲ್ಲ. ಚುನಾವಣೆಗೆ ನಿಲ್ತೀನಿ ಅಂತಾನು ಹೇಳ್ತಾ ಇಲ್ಲ, ಇಲ್ಲ ಅಂತಾನು ಹೇಳ್ತಾ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಮನಸ್ಸಿನ ಒಂದು ಮೂಲೆಯಲ್ಲಿ ಅವರಿಗೂ ಸಹ ನಿಲ್ಲಬೇಕು ಅನ್ನೋ ಆಕಾಂಕ್ಷೆ ಇದೆ. ಕಾಂಗ್ರೆಸ್ನ ಸಿದ್ಧಾಂತಗಳನ್ನು ಹಿಂದಿನಿಂದಲೂ ಅವರು ಪ್ರತಿಪಾದಿಸ್ತಾ ಬಂದಿದ್ದಾರೆ. ಹಂಗಾಗಿ ಈಗ ಇಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇರೋದ್ರಿಂದ ಗೆಲ್ಲಬಹುದು ಅನ್ನೋ ವಿಶ್ವಾಸ ಅವರಲ್ಲಿದೆ. ಇನ್ನು ಕೆಲವರು ಏನ್ ಹೇಳ್ತಾರಪ್ಪ ಅಂದ್ರೆ, ಮೈಸೂರಲ್ಲಿ ಡಾಲಿ ಧನಂಜಯ ಅವ್ರನ್ನ ನಿಲ್ಸೋದ್ರಿಂದ ಸಿದ್ದರಾಮಯ್ಯ ಅವರು ಅವ್ರನ್ನ ಹರಕೆ ಕುರಿ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಈಗ ಆಲ್ರೆಡಿ ರಿಪೋರ್ಟ್ ಬಂದಿದೆ, ಮೈಸೂರು ಕ್ಷೇತ್ರವನ್ನು ಕಾಂಗ್ರೆಸ್ ಸೋಲುತ್ತೆ, ಬಿಜೆಪಿನೇ ಮತ್ತೆ ಗೆಲ್ಲುತ್ತೆ ಅಂತ. ಸ್ನೇಹಿತರೆ, ನೀವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮೈಸೂರು MP ಕ್ಷೇತ್ರದ ಕುರಿತು ಮುಸುಕಿನ ಗುದ್ದಾಟ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ನಡೀತಾ ಇದೆ. ಇದು ಹೆಂಗಪ್ಪ ಅಂದ್ರೆ, ತಾವು ಇದನ್ನ CM ಆಂಗಲ್ ಅಲ್ಲಿ ನೋಡ್ಬೇಕಾಗುತ್ತೆ. DK ಶಿವಕುಮಾರ್ ಹೇಳ್ತಾರೆ, ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ನನ್ನ ತಮ್ಮ DK ಸುರೇಶ್ನ ನಿಲ್ಲಿಸಿ ಗೆಲ್ಲಿಸ್ಕೊಂಡ್ ಬರ್ತೀನಿ. ಸಿದ್ದರಾಮಯ್ಯ ಅವರೇ, ಮೈಸೂರು ಕ್ಷೇತ್ರದಿಂದ ನಿಮ್ಮ ಮಗ ಯತೀಂದ್ರ ಅವರನ್ನು ನಿಲ್ಲಿಸಿ ಗೆಲ್ಲಿಸ್ಕೊಂಡ್ ಬನ್ನಿ ಅನ್ನೋ ಸವಾಲನ್ನು ಒಡ್ಡಿದ್ದಾರೆ. ಆದ್ರೆ ಸರ್ವೆ ರಿಪೋರ್ಟೇ ಬೇರೆ ಹೇಳುತ್ತೆ ಮೈಸೂರಿನಲ್ಲಿ ಈ ಸರಿ ಮತ್ತೆ ಕಮಲನೇ ಅರಳುತ್ತೆ ಅಂತ. ಹಂಗಾಗಿ ಯತೀಂದ್ರ ಅವ್ರನ್ನ ಬಲಿ ಕೊಡೋದಕ್ಕೆ ಸಿದ್ದರಾಮಯ್ಯನವರಿಗೆ ಇಷ್ಟ ಇಲ್ಲ. ಈಗೇನಾದ್ರೂ ಅವರು ಯತೀಂದ್ರನ ನಿಲ್ಲಿಸಿ ಅಕಸ್ಮಾತ್ ಯತೀಂದ್ರ ಸೋತ್ರು ಅಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂದೊದಗುತ್ತೆ. ಇದು DK ಮಾಡಿರುವ ಪ್ಲಾನ್. ಸ್ನೇಹಿತರೆ, 135 ಸೀಟ್ ತಗೊಂಡು ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗ್ಲೇ DK ಮತ್ತು ಹೈಕಮಾಂಡ್ ಮಧ್ಯೆ ಒಪ್ಪಂದ ಆಗಿದೆ. 2.5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಉಳಿದಿರೋ 2.5 ವರ್ಷ DK ಶಿವಕುಮಾರ್ ಮುಖ್ಯಮಂತ್ರಿ ಅಂತ. ನೀವು ಯತೀಂದ್ರ ಅವರ ಹಿಂದಿನ ಹೇಳಿಕೆಗಳನ್ನು ಗಮನಿಸಿರಬಹುದು. ಅಹಿಂದ ನಾಯಕ ಸಿದ್ದರಾಮಯ್ಯ ಅವರೇ 5 ವರ್ಷನೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಬಹಿರಂಗ ಹೇಳಿಕೆಗಳನ್ನು ನೀಡ್ತಾ ಬಂದಿದ್ದಾರೆ ಅವರು. ಈಗ DK ಶಿವಕುಮಾರ್ ಅವರು ಸವಾಲ್ ಹಾಕಿದ್ದಾರೆ ಸಿದ್ದರಾಮಯ್ಯನವರಿಗೆ ಇಂಡೈರೆಕ್ಟ್ ಆಗಿ, ಮೈಸೂರಿಂದ ಯತೀಂದ್ರ ಅವ್ರನ್ನ ನಿಲ್ಲಿಸಿ ಗೆಲ್ಲಿಸ್ಕೊಂಡ್ ಬಂದು ನಿಮ್ಮ ನಾಯಕತ್ವನ ತೋರಿಸಿ. ಈ ಕಡೆ ನಾನು ಗ್ರಾಮಾಂತರ ಕ್ಷೇತ್ರದಿಂದ DK ಸುರೇಶ್ನ ಗೆಲ್ಲಿಸ್ಕೊಂಡ್ ಬರ್ತೀನಿ ಅಂತ. DKಯ ಈ ಚಕ್ರವ್ಯೂಹದ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿರೋ ಸಿದ್ದರಾಮಯ್ಯನವರು ಹಂಗಾಗಿ ಈಗ ಡಾಲಿ ಧನಂಜಯ ಅವರನ್ನು ಅರಕೆ ಕುರಿ ಮಾಡೋಕೆ ಹೊಂಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ಇತ್ತು. ಅಂತಹ ದಿನಮಾನಗಳಲ್ಲೂ ಸಹ ಬಿಜೆಪಿ 25 ಸೀಟ್ ಗೆದ್ದಿತ್ತು, ಕಾಂಗ್ರೆಸ್ ಕೇವಲ ಒಂದೇ ಒಂದು ಸೀಟ್ ಗೆದ್ದಿತ್ತು.
ಅದು ಕಾಂಗ್ರೆಸ್ನ ಮಾನ ಉಳಿಸಿದವರು ಆಗಿನ ಕಾಲದ ಡಿ.ಕೆ. ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ. ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಲ್ಲಿ ಪ್ರತಾಪ್ ಸಿಂಹ ಬಿಜೆಪಿಯಿಂದ ಗೆದ್ದಿದ್ರು. ಈಗ ಡಿ.ಕೆ. ಪಟ್ಟು ಆಗ್ತಾ ಇರೋದು ಇದೆ. ನೀವು ನಾಯಕರೇ ಆದ್ರೆ ಮೈಸೂರಿಂದ ನಿಮ್ಮ ಮಗನನ್ನು ಗೆಲ್ಲಿಸ್ಕೊಂಡು ಬನ್ನಿ ಅಂತ. ಇಬ್ಬರ ಮಧ್ಯೆ ಎರಡೂವರೆ ವರ್ಷ ಒಪ್ಪಂದ ಆಗಿರೋದು ಗೊತ್ತಿದ್ರು ಸಿದ್ದರಾಮಯ್ಯನವರು ಮಾಧ್ಯಮಗಳ ಮುಂದೆ ತಮ್ಮ ಬೆಂಬಲಿಗರಿಂದ ಹೇಳಿಕೆಯನ್ನ ಪದೇ ಪದೇ ನೀಡಿಸ್ತಾ ಇದ್ದಾರೆ, ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತೀನಿ ಅಂತ. ಇದು ಡಿ.ಕೆ. ಶಿವಕುಮಾರ್ಗೆ ನುಂಗಲಾರ್ದು ತುತ್ತಾಗಿತ್ತು. MP ಎಲೆಕ್ಷನ್ ನ ಸಮಯನೇ ಅವರು ಸದುಪಯೋಗ ಪಡಿಸ್ಕೊತಾ ಇದ್ದಾರೆ. ಹೈಕಮಾಂಡ್ಗೂ ಸಹ ಮನವಿ ಮಾಡಿದ್ದಾರೆ, ಮೈಸೂರಿಂದ ಯತೀಂದ್ರರ್ಗೆ ಟಿಕೆಟ್ ಕೊಡಿ, ಗೆದ್ದು ತೋರಿಸ್ಲಿ ಅಂತ. ಸ್ನೇಹಿತರೆ, ಮೈಸೂರು MP ಕ್ಷೇತ್ರದಲ್ಲಿ ಯಾರು ನಿಲ್ಲಬಹುದು, ಯಾರು ಗೆಲ್ಲಬಹುದು, ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.